ಹೇಳೋಣ. ಇವತ್ತು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಹಿರಿಯರು, ನಮ್ಮ ಪಕ್ಷದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ಅವ್ರಿಗೆ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಹಿರಿಯ ನಾಯಕರು ಅವರು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಇಲ್ಲಿ ಟಿಕೆಟ್ ಕೊಟ್ಟರೆ ಬೆಳಗಾವಿ ಜಿಲ್ಲೆಯೊಳಗೆ ನಮ್ಮ ಪಕ್ಷಕ್ಕೆ ನೆಕ್ಕಿ ಜೈಬೇರಿ ಆಗ್ತದೆ ಅಂಥೇಳಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಅದೇ ರೀತಿ ಅದೇ ರೀತಿ ನಮ್ಮ ಕಾರ್ಯಕರ್ತರು ವಿನಯ್ ನಾವಲ್ಗಿಟ್ಟಿ ಅವ್ರು ಕೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜದೀಪ್ ಕೌಜಲ್ಗಿ ಅವರು ಕೇಳ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಕೊಟ್ಟರು ನಮಗೆ ಯೋಗ್ಯ ಅನ್ನಿಸ್ತದೆ. ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ಇದರಲ್ಲಿ. ಬೆಳಗಾವಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ನನಗೂ ಅವ್ರು ಅವಕಾಶ ಮಾಡಿಕೊಟ್ರೆ, ಕಾರ್ಯಕರ್ತರಿಗೆ ಅವಕಾಶ ಮಾಡಿ ಹೆಂಗಂದ್ರೆ BJP ಅವರು ಯಾವ ಥರ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಾರಲ್ಲ, ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಕಾರ್ಯಕರ್ತರಿಗೆ ಕೊಡಬೇಕನ್ನೋ ಇಚ್ಛಾಶಕ್ತಿ ಬಂತಂದ್ರೆ ಇದೇನು ಈಗ ಗೆರಿಯೋ ಪರಿಸ್ಥಿತಿ ಇದೆ. ಯಾಕಂದ್ರೆ ನಮ್ಮಲ್ಲಿ 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಈಗಾಗಲೇ ಪೂರೈಸಿದೆ. ಅದಕ್ಕೋಸ್ಕರ ಕಾರ್ಯಕರ್ತರಿಗೆ ಕೊಡೋದ್ರಿಂದ ನಕ್ಕಿ ನಮ್ಮ ಬೆಳಗಾವಿ ಲೋಕಸಭೆ ನಾವು ಗೆಲ್ತೀವಿ ಅನ್ನೋದೂ ಒಂದು ಆಶಾಭಾವನೆ ಇದೆ. ಅದೇ ರೀತಿ ನನ್ನ ಸಮಾಜ ಒಂದು ಉಪ್ಪಾರ ಸಮಾಜ. ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷ ಜನಸಂಖ್ಯೆಯುಳ್ಳ ನನ್ನ ಸಮಾಜ. ಅದಕ್ಕೆ ನನಗೂ ಕೊಟ್ಟರೆ ನನಗೂ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ, ಒಬ್ಬ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಮ್ಮ ಹಿರಿಯ ರಾಜಕೀಯ ಮುತ್ಸದ್ದಿ ಮುಖಂಡರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು, ಅದೇ ರೀತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ವಿಚಾರ ಮಾಡಿ ವಿನಯ್ ನಾವಲ್ಗಿಟ್ಟಿ, ರಾಜದೀಪ್ ಕೌಜಲ್ಗಿ, ನಾನು ಸುಭಾಷ್ ಪೂಜಾರಿ, ನಾನು ಇದ್ದೀನಿ, ಇನ್ನೊಂದಿಬ್ಬರು ಇದ್ದಾರೆ. ಇಲ್ಲಾಂದರೆ ಅದಕ್ಕೋಸ್ಕರ ನನಗೆ ಒಂದು ಪಕ್ಷ ಅವಕಾಶ ಮಾಡಿಕೊಡ್ತಂದರೆ ನಾವು ಬೆಳಗಾವಿ ಜಿಲ್ಲೆಯೊಳಗೆ ನಾನು ಹಿಂದುಳಿದ ವರ್ಗದ ಕಾರ್ಯಕರ್ತನಾಗಿರುವುದರಿಂದ ನನಗೆ ನಮ್ಮ ಸಮಾಜಕ್ಕೂ ಹಾಗೂ ಹಿಂದುಳಿದ ವರ್ಗಕ್ಕೂ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಕೈತಿ ಅಂಥೇಳಿ ನನ್ನ 2 ಮಾತುಗಳನ್ನ ಹೇಳ್ತೀನಿ, ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಿಮ್ಮ ಹೆಸರು? ಸುಭಾಷ್ ಯಲ್ಲಪ್ಪ ಪೂಜಾರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, OBC ಹಿಂದುಳಿದ ವರ್ಗ.